ವೆಲ್ಕಮ್ ಟು A23 ರಿಯಲ್ ಎಸ್ಟೇಟ್ ವೀಕ್ಷಕರೇ. ಬನ್ನಿ ಇವತ್ತು ನಮ್ಮ ಬೊಂಬೆನಾಡು ಚನ್ನಪಟ್ಟಣದಲ್ಲಿರೋ ಒಂದು 3.5 ಎಕರೆ ಫಾರ್ಮ್ ಹೌಸ್ ನೋಡ್ಕೊಂಬರೋಣ. ಹೌಸ್ ಬಂದ್ಬಿಟ್ಟು ನಮ್ಮ ಕೆಂಗೇರಿಯಿಂದ ಕೇವಲ 48 ಕಿಲೋಮೀಟರ್ ದೂರದಲ್ಲಿದೆ. ನೋಡಿ, ಇದು ಆ ಫಾರ್ಮ್ ಹೌಸ್ಗೆ ಹೋಗಬೇಕಾದ್ರೂ ಕಚ್ಚಾ ರಸ್ತೆ. ಇದು 12 ಅಡಿ ರಸ್ತೆ, ಕೆಲವು ಕಡೆ 15 ಅಡಿ ಕೂಡ ಇದೆ. ಕೇಳೋದು ಫಾರ್ಮ್ ಹೌಸ್ಗೆ ಹೋಗೋದಕ್ಕೆ ರಸ್ತೆ ಇದೆಯಾ ಅಂತ, ಅದಕ್ಕೆ ಫಸ್ಟು ರಸ್ತೆ ವಿಡಿಯೋನೇ ಮಾಡಿದ್ದೀನಿ. ಇದು ಫಾರ್ಮ್ ಹೌಸ್ ಆದರೂ ಮಾಡ್ಕೋಬೋದು, ನೀವು ರೆಸಾರ್ಟ್ ಆದರೂ ಮಾಡ್ಕೋಬೋದು, ಇಲ್ಲ ಯಾರು ಹಿಲ್ ವ್ಯೂವು, ಲೇಕ್ ವ್ಯೂವು, ಡ್ಯಾಮ್ ವ್ಯೂವು ಎಲ್ಲ ಒಳಗೊಂಡಿರೋ ಫಾರ್ಮ್ ಹೌಸ್ ಇದು. ಬನ್ನಿ ಇವಾಗ ಫಾರ್ಮ್ ಹೌಸ್ ಹತ್ರ ಹೋಗೋಣ. ಈ ಫಾರ್ಮ್ ಹೌಸಲ್ಲಿ ನೋಡಿ, ಎಲ್ಲ ಥರದ ಒಂದು 3-4 ಥರದ ಪ್ರಾಣಿಗಳು ಸಾಕಿದ್ದಾರೆ, ಪಕ್ಷಿಗಳು ಸಾಕಿದ್ದಾರೆ, ಮೊಲಗಳು. ನೋಡಿ, ಇದು ಫಾರ್ಮ್ ಹೌಸ್ಗೆ ಎಂಡ್ ಆಗೋ ರಸ್ತೆ. ಈ ರಸ್ತೆ ಅಲ್ಲಿಂದ ಒಂದು ಕಿಲೋಮೀಟ್ರು ಮಡ್ ರೋಡ್ ಎಂಡ್ ಆದಮೇಲೆ ಫಾರ್ಮ್ ಹೌಸು ಸಿಗುತ್ತೆ. ಆಗಲೇ ಹೇಳ್ದಂಗೆ ಇದು 3.5 ಎಕರೆ ಫಾರ್ಮ್ ಹೌಸು, 3 ಎಕರೆ 20 ಗುಂಟೆ ಫಾರ್ಮ್ ಹೌಸು. ಬನ್ನಿ ಒಳಗಡೆ ಹೋಗೋಣ. ಈ ಫಾರ್ಮ್ ಹೌಸ್ ಎದುರುಗಡೆನೂ ರಸ್ತೆ ಇದೆ. ಈ ರಸ್ತೆ ಡೈರೆಕ್ಟ್ ಲೇಕ್ಗೆ ಹೋಗುತ್ತೆ. ಈ ಲೇಕ್ ಬಂದು ಈ ಫಾರ್ಮ್ ಹೌಸ್ಗೆ ಅಟ್ಯಾಚ್ ಆಗೇ ಇದೆ. ಇದು ಎಂಟ್ರೆನ್ಸ್ ಗೇಟು. ಒಳಗಡೆ ಹೋದ ತಕ್ಷಣ ಲೆಫ್ಟ್ ಸೈಡು ಡಾಗ್ ಶೆಡ್ ಕಟ್ಟಿದ್ದಾರೆ. 2 ಡಾಗ್ಸ್ ಸಾಕೋ ಥರ ಚಿಕ್ಕದಾಗಿ ಒಂದು ಡಾಗ್ ಶೆಡ್ ಕಟ್ಟಿದ್ದಾರೆ. ಇದು ಹೌಸು. ಟೋಟಲಿ ಇದು 3 BHK ಹೌಸು. ಮತ್ತು ಮೇಲ್ಗಡೆ ಕಂಪ್ಲೀಟ್ ಪ್ಲೇಯಿಂಗ್ ಹಾಲು, ಅಂದರೆ ಎಲ್ಲ ಥರ ಗೇಮ್ಸು ಅಂದರೆ ಇಟ್ಟಿದ್ದಾರೆ ಅಲ್ಲಿ ಆಡೋದಕ್ಕೆ. ಒಳಗಡೆ ಎಂಟ್ರಿ ಕೊಡ್ತೀನಿ. ಇದು ಪೋರ್ಟಿಕ್ಯೋ ಏರಿಯಾ. ಫಾರ್ಮ್ ಹೌಸ್ ಒಳಗಡೆ ಎಂಟ್ರಿ ಕೊಡ್ತಾಯಿದ್ದೀನಿ ಇವಾಗ. ದಯವಿಟ್ಟು ಕಂಪ್ಲೀಟ್ ವಿಡಿಯೋ ನೋಡಿ, ಕಂಪ್ಲೀಟ್ ಡೀಟೇಲ್ಸ್ ಮೆನ್ಷನ್ ಮಾಡಿರ್ತೀನಿ. ವಿಡಿಯೋ ನೋಡಿದೆ ದಯವಿಟ್ಟು ನನಗೆ ಕಾಲ್ ಮಾಡಿ ಡೀಟೇಲ್ಸ್ ಕೇಳಕ್ಕೆ ಹೋಗ್ಬಿಡಿ. ಕಂಪ್ಲೀಟ್ ಡೀಟೇಲ್ಸು ವಿಡಿಯೋದಲ್ಲಿ ಹಾಕಿರ್ತೀನಿ. ಇದು ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಮೇನ್ ಹಾಲು ಏನಿದೆ, ಸೋಫಾ ಸೆಟಪ್ಪು, ಹಾಲ್ಗೆ TV ಯೂನಿಟ್ಟು ಕಂಪ್ಲೀಟ್ ಆಗಿದೆ. ಮತ್ತು ಗಾಳಿ ಬೆಳಕಿಗೆ 3 ವಿಂಡೋಸ್ ಇಟ್ಟಿದ್ದಾರೆ. ಏನಿದೆ ಆ್ಯಸ್ ಇಟ್ ಈಸ್ ಹಾಗೆ ಬಿಟ್ಕೊಡ್ತಾರೆ ಫಾರ್ಮ್ ಹೌಸ್ನ ಇವರು. ಇದು ಕಿಚನ್ ಆ್ಯಂಡ್ ಡೈನಿಂಗ್ ಹಾಲು ಎಲ್ಲ ಅಷ್ಟೇ. ಫುಲ್ ಇಂಟೀರಿಯರ್ಸು 100% ಇಂಟೀರಿಯರ್ಸ್ ಮಾಡಿದ್ದಾರೆ. ಯಾವುದೇ ರೀತಿ ಪೆಂಡಿಂಗ್ ವರ್ಕ್ ಇಲ್ಲ. ಕಿಚನ್ ಸೆಟಪ್ ನಮ್ಮ ಬೆಂಗಳೂರು ಮನೆಗಳಲ್ಲಿ ಯಾವ ಥರ ಇರುತ್ತೆ ಕಿಚನ್ ಸೆಟಪ್, ಅದೇ ಥರನೇ ಇದೆ. ಕಬೋರ್ಡ್ಗಳಾಗಲಿ ಮತ್ತು ಕಿಚನ್ ಯೂನಿಟ್ಸ್ಗಳಾಗಲಿ ಎಲ್ಲ ಅದೇ ಥರ ಇದೆ. ನೋಡಿ, ಇದು ಡೈನಿಂಗ್ ಟೇಬಲ್ಲು. ಮತ್ತು ಈ ಹಾಲಲ್ಲಿ ಒಟ್ಟು 3 ಬೆಡ್ರೂಮ್ಸ್ ಇದೆ. ಎಲ್ಲ ಇಂಟೀರಿಯರ್ ಆಗಿರೋ ಬೆಡ್ರೂಮ್ಸು, ಕಬೋರ್ಡ್ಸ್ ಇರೋವಂಥ ಬೆಡ್ರೂಮ್ಸು. ಒಂದು ಅಟ್ಯಾಚ್ ಟಾಯ್ಲೆಟ್ ಇರೋ ಬೆಡ್ರೂಮ್ ಇದು. ಆಲ್ಮೋಸ್ಟ್ ಎಲ್ಲ ರೂಮಲ್ಲೂ 2 ರೂಮಲ್ಲಿ ಅಟ್ಯಾಚ್ ಟಾಯ್ಲೆಟ್ ಇದೆ, 1 ರೂಮಲ್ಲಿ ಮಾತ್ರ ಕಾಮನ್ ಟಾಯ್ಲೆಟಿಗೆ. ನೋಡಿ, ಇದು ಕಾಮನ್ ಟಾಯ್ಲೆಟ್ ಆ್ಯಕ್ಚುಲಿ. ಇದು ಸೆಕೆಂಡ್ 1 ರೂಮು. ಇದಕ್ಕೆ ಕಾಮನ್ ಟಾಯ್ಲೆಟಿಂದನೂ ಅಟ್ಯಾಚ್ಡ್ ಒಳಗಡೆಯಿಂದನೂ ಎಂಟ್ರಿ ಇದೆ. ಕಾಮನ್ ಟಾಯ್ಲೆಟ್ಗೆ 2 ಕಡೆಯಿಂದ ಎಂಟ್ರಿ ಬರ್ಬೋದು. ಇದು ಸೆಕೆಂಡ್ ರೂಮು. ಇದರಲ್ಲೂ ಕಬೋರ್ಡು ಇಂಟೀರಿಯರ್ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಅಗೇನ್ 3ನೇ ಬೆಡ್ರೂಮ್ಗೆ ಹೋಗ್ತಿದ್ದೀನಿ ಇವಾಗ. ಅದರಲ್ಲೂ ಅಷ್ಟೇ ಆ್ಯಸ್ ಯೂಶುವಲ್ ಕಾಟ್ಸು ಮತ್ತು ಅಟ್ಯಾಚ್ ಟಾಯ್ಲೆಟ್, ಕಬೋರ್ಡ್ ವ್ಯವಸ್ಥೆ ಇದೆ. 3 ಬೆಡ್ರೂಮಲ್ಲೂ ಎಲ್ಲ ಥರದ ವ್ಯವಸ್ಥೆನೂ ಇದೆ. ಇದು ಗ್ರೌಂಡ್ ಫ್ಲೋರಲ್ಲಿ 3 BHK ವಿತ್ ಹಾಲು ಕಿಚನು ಇರೋ ಹೌಸು. ಮತ್ತು ಫಸ್ಟ್ ಫ್ಲೋರ್ಗೆ ಹೋಗೋಣ ಬನ್ನಿ. ನೋಡಿ, ಹೊರಗಡೆ ಒಂದು ಉಯ್ಯಾಲೆ ಕೂಡ ಹಾಕಿದ್ದಾರೆ. ಫಸ್ಟ್ ಫ್ಲೋರ್ಗೆ ಹೋಗೋಣ ಬನ್ನಿ ಇವಾಗ. ಫಸ್ಟ್ ಫ್ಲೋರಿಗೆ ಹೋದರೆ ಅಲ್ಲೂ ಒಂದು ದೊಡ್ಡ ಹ್ಯೂಜ್ ಹಾಲ್ ಇದೆ. ಅಲ್ಲಿ ಗೇಮ್ಸ್ ಆಡೋದಕ್ಕೆ ಜಾಗ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಮತ್ತು ಒಳ್ಳೆ ಬಾಲ್ಕನಿ ವ್ಯವಸ್ಥೆ ಕೂಡ ಇದೆ. ಇದರಲ್ಲಿ ಹಿಲ್ ವ್ಯೂವು, ನಿಮಗೆ ಹೇಳಿದ್ನಲ್ಲ ಡ್ಯಾಮ್ ವ್ಯೂವು ಮತ್ತು ಲೇಕ್ ವ್ಯೂವು ಎಲ್ಲ ಕಾಣುತ್ತೆ ಬಾಲ್ಕನಿಯಿಂದ. ನೋಡಿ, ಹೊರಗಡೆ ಗೇಟ್ ಮೇನ್ ಎಂಟ್ರೆನ್ಸ್ ಅದು. ಈಗ ನೋಡಿ, ಮೇಲ್ಗಡೆ ಹಾಲಿಗೆ ಹೋಗ್ತೀನಿ. ಮೇಲ್ಗಡೆ ಹಾಲಲ್ಲಿ ನಿಮಗೆ ನಿಮ್ಮ ಎಕ್ಸಸೈಸ್ ಮಾಡೋದಕ್ಕಾಗಲಿ ಮತ್ತು ಗೇಮ್ಸ್ಗಳು ಆಡೋದಕ್ಕಾಗಲಿ ಎಲ್ಲ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ನೋಡಿ, ಇದೊಂದು ಹಾಲು. ಇಲ್ಲೂ ಅಷ್ಟೇ ನಿಮಗೆ ಒಂದು ಡೈನಿಂಗ್ ಟೇಬಲ್ ಥರ ಒಂದು ಟೇಬಲ್ ಇಟ್ಟಿದ್ದಾರೆ, ಸಿಟ್ಟಿಂಗ್ ಏರಿಯಾ ಇಟ್ಟಿದ್ದಾರೆ. ಮತ್ತು ಚಿಕ್ಕದಾಗಿ ಒಂದು ಕಿಚನ್ ವ್ಯವಸ್ಥೆ ಕೂಡ ಇದೆ. ಅಂದರೆ ಕಿಚನ್ ಟೇಬಲ್ ಅಂತಾರಲ್ಲ ಆ ಥರ. ಹ್ಯೂಜ್ ಹಾಲು. ನೀವು ಪಾರ್ಟಿಗಾದರೂ ಯೂಸ್ ಮಾಡ್ಕೋಬೋದು, ಸ್ಟೇಗಾದರೂ ಯೂಸ್ ಮಾಡ್ಕೋಬೋದು, ಇಲ್ಲ ಗೇಮಿಂಗು, ಎಕ್ಸಸೈಸು. ನೋಡಿ, ಚಿಕ್ಕ ಮಕ್ಳಿಗೆ ಎಲ್ಲ ಥರದ್ದು ಚಿಕ್ಕ ಮಕ್ಕಳದ ಆಟ ಆಡೋ ಆಟ ಸಾಮಾನು ಕೂಡ ಇಲ್ಲಿದ್ದಾವೆ. ಅಂದರೆ ಫ್ಯಾಮಿಲಿ ಸಮೇತ ಬಂದರೆ ಒಂದು 2-3 ದಿನ ನೆಮ್ಮದಿಯಾಗಿದ್ದು ಹೋಗೋ ಥರ. ನಾನು ಹೇಳಿದ್ನಲ್ಲ ಆಗಲೇ ನಿಮಗೆ ರೆಸಾರ್ಟ್ ಥರನಾದರೂ ಯೂಸ್ ಮಾಡ್ಬೋದು, ಹೋಮ್ ಸ್ಟೇ ಥರನಾದರೂ ಯೂಸ್ ಮಾಡ್ಬೋದು, ಇಲ್ಲ ಫಾರ್ಮ್ ಹೌಸ್ ಕಾನ್ಸೆಪ್ಟಲ್ಲೂ ಇದೆ. ನೋಡಿ, ಇದು ಒಂದು ರೆಸಾರ್ಟ್ಗೆ ಹೋದಾಗ ನೀವು ಯಾವ ರೀತಿ ಫುಟ್ಬಾಲ್ದು ಆಡ್ತಾರಲ್ಲ ಚಿಕ್ಕದಾಗ ಒಂದು ಹ್ಯಾಂಡಲ್ ಆಡ್ತಾರಲ್ಲ ಅದು, ಆ ಗೇಮ್ ಇಟ್ಟಿದ್ದಾರೆ. ಮತ್ತು
ಇದು ನೋಡಿ, ಇದು ಸ್ನೂಕರ್ ಗೇಮ್ ಆಡ್ತಾರಲ್ಲ ಆ ಟೇಬಲ್, ಇದು ಸ್ನೂಕರ್ ಟೇಬಲು ಇದು. ಮತ್ತು ಜಿಮ್ ಐಟಮ್ಸ್ ಕೂಡ ಇದೆ ಬೆಳಿಗ್ಗೆ ಹೊತ್ತು ಎಕ್ಸಸೈಸ್ ಮಾಡೋದಕ್ಕೆ. ಮತ್ತು ಹೊರಗಡೆ ಬಂದರೆ ಬಾಲ್ಕನಿ, ಹ್ಯೂಜ್ ಬಾಲ್ಕನಿ, ಫಾರ್ಮ್ ಹೌಸ್ ಏನಿದೆ, ತೋಟ ಮತ್ತು ಎಲ್ಲ ಕಾಣಿಸುತ್ತೆ. ಟೋಟಲ್ ಒಂದು 3.5 ಎಕರೆ ಮಾವಿನ ತೋಟ ಇದು. ಮನೆ ಸುತ್ತ ಫುಲ್ಲು ಪೋಟಿಕ್ ಮಾಡಿದ್ದಾರೆ. ಹಾಗೆ ಅದ್ರಲ್ಲಿ ಬಂದರೆ ಆ ಕಡೆ ಗೆಸ್ಟ್ ಹೌಸ್ ಕಾಣಿಸುತ್ತೆ, ಲೇಬರ್ ಶೆಡ್ಡು, ಗೆಸ್ಟ್ ಹೌಸು ಮತ್ತು ಕೌ ಶೆಡ್ಡು ಏನಿದೆ ಅದು ಎಂಟ್ರೆನ್ಸ್ ಗೇಟು. ಇದು ಫಸ್ಟ್ ಫ್ಲೋರು ಬಾಲ್ಕನಿ ವ್ಯೂ. ಮತ್ತು ಇದು ವ್ಯೂ ಪಾಯಿಂಟ್ ಕೂಡ ಮಾಡಿದ್ದಾರೆ ಈ ಫಾರ್ಮ್ ಹೌಸಲ್ಲಿ. ವ್ಯೂ ಪಾಯಿಂಟ್ ಮೇಲೆ ಹತ್ತಾನ ಬನ್ನಿ. ವ್ಯೂ ಪಾಯಿಂಟ್ ಮೇಲ್ಗಡೆ ಹೋದರೆ ಆಲ್ಮೋಸ್ಟು ನಾನು ಹೇಳಿದ್ನಲ್ಲ ಆವಾಗಲೇ ನಿಮಗೆ, ಲೇಕ್ ವ್ಯೂ ಇದೆ, ಡ್ಯಾಮ್ ವ್ಯೂ ಇದೆ, ಹಿಲ್ ವ್ಯೂ ಇದೆ, ಪ್ರತಿಯೊಂದು ಈ ವ್ಯೂ ಪಾಯಿಂಟಿಂದ ಕಾಣಿಸುತ್ತೆ. ಆಲ್ಮೋಸ್ಟ್ ಸೆಕೆಂಡ್ ಫ್ಲೋರ್ ಮೇಲ್ಗಡೆ ಇರೋದು ವ್ಯೂ ಪಾಯಿಂಟ್ ಇದು. ನೋಡಿ, ಒಂದು ವಾಟರ್ ಟ್ಯಾಂಕ್ ಕೂಡ, ಮನೆಗೆ ಬೇಕಾಗಿರೋದು ವಾಟರ್ ಟ್ಯಾಂಕ್ ಕೂಡ ಈ ವ್ಯೂ ಪಾಯಿಂಟ್ ಒಳಗಡೆ ಇಟ್ಟಿದ್ದಾರೆ. ನೋಡಿ, ಏನು ನಾನು ಹೇಳಿದ್ನಲ್ಲ ಇದಕ್ಕೆ ಮುಂಚೆ, ಕಣ್ವ ಡ್ಯಾಮ್ ಪಕ್ಕ ಬರುತ್ತೆ ಈ ಫಾರ್ಮ್ ಹೌಸ್ ಅಂತ. ವೈಟ್ ಲೈನ್ ಏನು ಕಾಣಿಸ್ತಿದೆ ನೋಡಿ, ವಾಟರ್ ಪಾಯಿಂಟು, ಅದು ಕಣ್ವ ಡ್ಯಾಮು. ಈ ಡ್ಯಾಮ್ಗೂ ಈ ಫಾರ್ಮ್ ಹೌಸ್ಗೂ ಜಸ್ಟ್ 1 ಕಿಲೋಮೀಟ್ರ್ ಇದೆ. ಸೊ ವಾಟರ್ ಸೋರ್ಸ್ಗೆ ಯಾವುದೇ ರೀತಿಯಾದ ತೊಂದರೆ ಇಲ್ಲ. ಅಲ್ಲಿಂದ ಈ ಕಡೆ ಬಂದರೆ ಇದನ್ನು ಹೇಳಿದ್ನಲ್ಲ, ಗೆಸ್ಟ್ ಹೌಸು ಮತ್ತು ಲೇಬರ್ ಶೆಡ್ಡು ಮತ್ತು ಆ ಶೆಡ್ಡು. ನೋಡಿ, ಇದು ಹಿಲ್ ವ್ಯೂ ಪಾಯಿಂಟಿಂದ ಹಿಲ್ ವ್ಯೂ ಕೂಡ ಕಾಣಿಸುತ್ತೆ. ಪಕ್ಕದಲ್ಲಿ ಒಂದು ಸೇಮ್ ಇದೇ ಥರ ಮ್ಯಾಂಗೋ ಅವರು ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ. ಮತ್ತು ಇಲ್ಲಿ ಈ ಪ್ರಾಪರ್ಟಿ ತೊಗೊಂಡ್ರೆ, ಈ 3.5 ಎಕರೆ ಪ್ರಾಪರ್ಟಿ ತೊಗೊಂಡ್ರೆ, ಯಾರಾದರೂ ರೆಸಾರ್ಟ್ ಮಾಡೋದಾದರೆ ಇಲ್ಲಿ ಇನ್ನೂ 5ರಿಂದ 10 ಎಕರೆ ಎಕ್ಸ್ಟ್ರಾ ಜಾಗನ ಪರ್ಚೇಸ್ ಮಾಡ್ಬೋದು. ಅದೊಂದು ಆಪ್ಷನ್ ಕೂಡ ಇದೆ. ಈ ಬೆಟ್ಟದ ಕೆಳಗಡೆ ಇಲ್ಲಿ ಏನು ಕಾಣಿಸಿದಿಲ್ಲ, ಅಲ್ಲಿ ಲೇಕ್ ಕೂಡ ಇದೆ. ಮತ್ತು ನಾನು ಕೆಳಗಡೆ ಬಂದೆ ಇವಾಗ ಫಾರ್ಮು ಒಳಗಡೆ ನೋಡೋಣ. ನೋಡಿ, ಸಪ್ರೇಟ್ ಅದೊಂದು TC ಕೂಡ ಇದೆ ಈ ತೋಟದೊಳಗಡೆ. ಸೊ ಪವರ್ ಇಶ್ಯೂಸ್ ಏನಿರಲ್ಲ. ಮತ್ತು ಸಪ್ರೇಟಾಗಿ ಒಂದು ಜೆನ್ಸೆಟ್ ಕೂಡ ಇಟ್ಟಿದ್ದಾರೆ. ಏನಾದ್ರು ಬೈ ಚಾನ್ಸ್ ಕರೆಂಟ್ ಹೋದಾಗ ಯೂಸ್ ಆಗೋದಕ್ಕೆ ಜೆನ್ಸೆಟ್ ಕೂಡ ಇಟ್ಟಿದ್ದಾರೆ. ನೋಡಿ, ಒಂದು ಕುದುರೆ ಸಾಕಿದ್ದಾರೆ. ಜಸ್ಟ್ ಕುದುರೆ ಒಂದು 15 to 20 ಡೇಸ್ ಬ್ಯಾಕ್ ಒಂದು ಮರಿ ಹಾಕಿದೆ. ಚಿಕ್ಕ ಕುದುರೆ ಮರಿ ಅದು. ನೋಡಿ, ಜೆನ್ಸೆಟ್ಟು. ಒಟ್ಟಿನ ಒಂದು ಫಾರ್ಮ್ ಹೌಸಿಗೆ ಏನೇನು ಸೆಟಪ್ ಬೇಕು ಅಷ್ಟು ಕೂಡ ಸೆಟಪ್ ಮಾಡಿದ್ದಾರೆ. ನೋಡಿ, ಇದು ಹ್ಯೂಜ್ ವರಂಡ ಫಾರ್ಮ್ ಹೌಸ್ ಹೊರಗಡೆ ಇರೋದು. ಈಗ ಲೇಬರ್ ಶೆಡ್ ತೋರಿಸ್ತೀನಿ ಬನ್ನಿ. ನೋಡಿ, ಒಂದು ಹೊರಗಡೆ ಒಂದು ಸಿಟ್ಟಿಂಗ್ ಏರಿಯಾ ಇದೆ. ಆ್ಯಕ್ಚುಲಿ ಮಾವಿನ ಮರದಲ್ಲಿ ಜಸ್ಟ್ ಅಲ್ಲೇ ಕೂತ್ಕೊಂಡು ಒಂದು ಕಾಫಿ ಕುಡಿದೆ. ಎಷ್ಟು ಇದುವಾಗಿತ್ತು ಅಂದರೆ, ನೋಡಿ, ಇದು ಆ್ಯಕ್ಚುಲಿ ಇದು ಗೆಸ್ಟ್ ಹೌಸು. ಯಾರಾದರೂ ಗೆಸ್ಟ್ ಬಂದಾಗ ಇರೋದಕ್ಕೆ ಸಪ್ರೇಟ್ ರೂಮ್ಸ್ಗಳಿದೆ. ನೋಡಿ, ಇಲ್ಲಿ 2 ರೂಮ್ ಇದೆ. ಮತ್ತು ಅವ್ರಿಗೆ ಸಪ್ರೇಟ್ ಒಂದು ಕಿಚನ್ ಇದೆ. ಮತ್ತು 2 ಸಪ್ರೇಟ್ ವಾಶ್ರೂಮ್ಸ್ ಇದೆ. ಒಂದು ಇಬ್ಬರು ಸ್ಟೇ ಮಾಡೋ ಥರ ರೂಮ್ಗಳಿದೆ. ಚಿಕ್ಕದಾಗಿ ಚೆನ್ನಾಗಿದ್ದಾವೆ. ನೋಡಿ, ಆಲ್ಮೋಸ್ಟ್ 3 ಕಾಟ್ ಹಾಕಿದ್ದಾರೆ. 3 ಜನ ಸ್ಟೇ ಮಾಡ್ಬೋದು ಇದೊಂದು ರೂಮಲ್ಲಿ. ಮತ್ತು ಈ ಕಡೆ ಲೆಫ್ಟ್ ಸೈಡ್ ಒಂದು ರೂಮ್ ಇದೆ, ಅದರಲ್ಲೂ ಸೇಮ್ ಇದೇ ಥರನೇ ಆ್ಯಸ್ ಇಟ್ ಈಸು. ನೋಡಿ, ಕಬೋರ್ಡ್ಸ್ ವ್ಯವಸ್ಥೆ ಕೂಡ ಇದೆ ರೂಮ್ ಒಳಗಡೆ. ನೋಡಿ, ಇದೊಂದು ರೂಮು. ಇಲ್ಲೂ ಅಷ್ಟೇ ಆರಾಮಾಗಿ ಒಂದು 3 ಜನ ಸ್ಟೇ ಮಾಡ್ಬೋದು. ಇದು ಗೆಸ್ಟ್ ರೂಮು. ಫಾರ್ಮ್ ಹೌಸ್ ತೊಗೊಳೋರ್ಗಾದರೆ, ಹೋಮ್ ಸ್ಟೇ ಮಾಡೋರ್ಗಾದರೆ ಆಬ್ವಿಯಸ್ಲಿ ಯಾರು ನಮ್ಮ ಕಸ್ಟಮರ್ಸ್ ಬರ್ತಾರೆ ಅವ್ರಿಗೆ ಯೂಸ್ ಆಗುತ್ತೆ. ನೋಡಿ, ಚಿಕ್ಕದಾಗ ಒಂದು ಕಿಚನ್ನು, ಸದ್ಯಕ್ಕೆ ಸ್ಟೋರ್ ರೂಮ್ ಥರ ಯೂಸ್ ಮಾಡ್ತಿದ್ದಾರೆ. ಹಾಗೆ ಹೊರಗಡೆ ಬಂದರೆ ನೋಡಿ, ಇದೊಂದು ಇದು ಲೇಬರ್ ಶೆಡ್. ಆ್ಯಕ್ಚುಲಿ ಲೇಬರ್ ಏನಿದ್ದಾರಲ್ಲ ಇಲ್ಲಿ ಅವರು ವಾಸವಾಗಿದ್ದಾರೆ. ನಾವು ಹೊರಗಡೆ ಹೋಗಿಲ್ಲ. ಹೊರಗಡೆ ಬಂದರೆ ನೋಡಿ, ಚಿಕ್ಕದಾಗಿ ಒಂದು ಸ್ವಿಮ್ಮಿಂಗ್ ಪೂಲು ಈಗ ಪ್ರೆಸೆಂಟ್ಲಿ ಇರೋದು. ಪಕ್ಕದಲ್ಲಿ ದೊಡ್ಡದಾಗಿ ಒಂದು ಸ್ವಿಮ್ಮಿಂಗ್ ಪೂಲ್ ಮಾಡೋದಕ್ಕೆ ಗುಂಡಿ ತೋಡಿದ್ದಾರೆ. ಇಟ್ಸ್ ಇನ್ ಅಂಡರ್ ಕನ್ಸ್ಟ್ರಕ್ಷನ್ನು. ಮ್ಯಾಕ್ಸಿಮಮ್ ಇನ್ನು 15 to 20 ಡೇಸು ಫಿನಿಷ್ ಆಗಿಬಿಡುತ್ತೆ. ಸೊ ಫಿನಿಷ್ ಮಾಡೇ ಸೇಲ್ ಮಾಡೋದು ಅಂತ ಓನರ್ ಹೇಳಿದ್ದಾರೆ ಸ್ವಿಮ್ಮಿಂಗ್ ಪೂಲ್ನ ದೊಡ್ಡದಾಗೆ. ನೀವು ನೋಡ್ತಾ ಇದ್ದೀರಾ, ಇಟ್ಟು ಸಿಮೆಂಟ್ ಇಟ್ಟಿಗೆ ಮತ್ತು ಅದಕ್ಕೆ ಬೇಕಾದ್ರೆ ಜೆಲ್ಲಿ ಎಲ್ಲ ತಂದು ಹಾಕ್ಕೊಂಡಿದ್ದಾರೆ. ಕೆಲಸ ಮಾತ್ರ ಪೆಂಡಿಂಗ್ ಇದೆ ಅಷ್ಟೇ. ನೋಡಿ, ಒಂದಷ್ಟು ಪಕ್ಷಿಗಳನ್ನ ಸಾಕಿದ್ದಾರೆ, ಪಾರಿವಾಳಗಳು. ಯಾರೋ ತುಂಬ ಪ್ರಾಣಿ ಪ್ರಿಯರು ಅನಿಸುತ್ತೆ ಈ ಫಾರ್ಮ್ ಹೌಸ್ ಓನರು. ನೋಡಿ, ಇದರಲ್ಲಿ 2 ನಾಯಿಗಳಿದ್ದಾವೆ. ನಾಟಿ ನಾಯಿಗಳು. ಇವರು ಯಾವುದೇ ರೀತಿ ಬ್ರ್ಯಾಂಡ್ ಸಾಕಿಲ್ಲ, ಪ್ಯೂರ್ ನಾಟಿ ನಾಯಿಗಳನ್ನ ಸಾಕಿದ್ದಾರೆ. ನೋಡಿ, ಇದು ಹಸು ಸಾಕೋದಕ್ಕೆ ಕೌ ಶೆಡ್ಡು. ಆರಾಮಾಗಿ ಒಂದು 8ರಿಂದ 10 ಹಸು ಸಾಕ್ಬೋದು. ಒಂದು ಕರು ಕೂಡ ಇದೆ. ಹಸುನ ತೋಟದಲ್ಲಿ ಕಟ್ಟಿದ್ದಾರೆ. ಇಲ್ಲಿ ಸದ್ಯಕ್ಕೆ ಈಗ ಹುಟ್ಟಿರೋದೊಂದು ಕರು ಇದೆ, ಕರುನ ಕಟ್ಟಿದ್ದಾರೆ. ಹಾಗೆ ಮುಂದೆ ಬಂದರೆ
ಶೀಪ್ ಶೆಡ್ ಕೂಡ ಇದೆ. ಒಂದು 8ರಿಂದ 10 ಮೇಕೆ ಸಾಕಿದ್ದಾರೆ ಇವರು. ನೀವು ಒಂದು ಆರಾಮಾಗಿ ಒಂದು 40ರಿಂದ 50 ಮೇಕೆ ಸಾಕೋಬೋದು, ಅಷ್ಟು ಚೆನ್ನಾಗಿದೆ ಶೆಡ್ಡು. ನೋಡಿ, ಇದು ಮೇಕೆ ಶೆಡ್ಡು. ಇದಕ್ಕಿಂತ ಮುಂಚೆ ಕೌ ಶೆಡ್ ನೋಡಿದ್ರೆ, ಇದು ಮೇಕೆ ಶೆಡ್ಡು. ಯಾರೋ ಹೊಸಬ ಬಂದಿದ್ದಾನೆ ಅಂತ ಅವು ಫುಲ್ ಆಶ್ಚರ್ಯಕರ ರೀತಿಯಲ್ಲಿ ನೋಡ್ತಾ ಇದ್ದಾವೆ, ಏನೋ ಮೇವು ಹಾಕ್ತಾನೆ ಅಂತ. ಸಾರಿಪ್ಪ, ಜಸ್ಟ್ ವೀಡಿಯೋ ಮಾಡ್ಕೊಳಕ್ಕೆ ಬಂದೆ ನಾನು. ಈಗ ತೋಟದೊಳಗಡೆ ಹೋಗೋಣ ಬನ್ನಿ. ಟೋಟಲ್ ಇದು 3.5 ಎಕರೆ ಮಾವಿನ ತೋಟ. ಫುಲ್ 3.5 ಎಕರೆ ಮಾವಿನ ತೋಟಕ್ಕೂ ಫುಲ್ಲು ತಂತಿ ಫೆನ್ಸಿಂಗ್ ಅಲ್ಲ, ಇದು ಈ ಪಾರ್ಕ್ಗಳಲ್ಲಿ ಹಾಕಿರ್ತಾರಲ್ಲ ಗ್ರಿಲ್ ಫೆನ್ಸಿಂಗು, ಆ ಥರ ಗ್ರಿಲ್ ಫೆನ್ಸಿಂಗ್ ಮಾಡಿದ್ದಾರೆ. ಮತ್ತು ಅದ್ರ ಮೇಲ್ಗಡೆ ಹೈಟ್ ಆಗಿದೆ, ಒಂದು 7 to 8 ಫೀಟ್ ಹೈಟ್ ಇದೆ ಕಾಂಪೌಂಡು ಫೆನ್ಸಿಂಗು. ಅದ್ರ ಮೇಲ್ಗಡೆ ತಂತಿ ಕೂಡ ಹಾಕಿದ್ದಾರೆ, ಯಾರು ಒಳಗಡೆ ಬರಬಾರ್ದು ಅಂತ. ನೋಡಿ, ಇದೊಂದು ಚಿಕ್ಕದಾಗಿ ಒಂದು ಸ್ಟೋರ್ ರೂಮ್ ಇದು. ತೋಟದಲ್ಲಿ ಒಟ್ಟು 4 ನಾಯಿ ಸಾಕಿದ್ದಾರೆ. ರಾತ್ರಿ ಹೊತ್ತೆಲ್ಲ ಬಿಟ್ಬಿಡ್ತಾರಂತೆ ಹೊರಗಡೆ ಓಡಾಡ್ಕೊಂಡು ಸೆಕ್ಯೂರಿಟಿಯಾಗಿರಲಿ ಅಂದ್ಬಿಟ್ಟು. ಈ ತೋಟದಲ್ಲಿ ಒಟ್ಟು, ಹಿಂಗೆ ತೋಟದ ವಿಷಯಕ್ಕೆ ಬರೋಣ. ಈ ತೋಟದಲ್ಲಿ ಒಟ್ಟು 150ಕ್ಕಿಂತ ಹೆಚ್ಚು ಮಾವಿನ ಮರಗಳಿದ್ದಾವೆ. ಎಲ್ಲ ಒಳ್ಳೊಳ್ಳೆ ಫಲ ಬಿಡೋ ಮಾವಿನ ಮರಗಳು ಮತ್ತು ಒಳ್ಳೊಳ್ಳೆ ಹಣ್ಣು ಬಿಡೋ ಮಾವಿನ ಮರಗಳು ಅಂತ ಇಟ್ಟಿದ್ದಾರೆ. ಮತ್ತು ಒಂದು 90 ತೆಂಗಿನ ಸಸಿಗಳು ಹಾಕಿದ್ದಾರೆ. ತೆಂಗಿನ ಸಸಿಗಳೆಲ್ಲ ಈಗ 1-1.5 ವರ್ಷ. ಮಾವಿನ ಸಸಿಗಳು ಮಾತ್ರ ಎಲ್ಲ ಒಂದು 5ರಿಂದ 6 ವರ್ಷದ ಮಾವಿನ ಸಸಿಗಳು, ಎಲ್ಲ ಸಂಪೂರ್ಣ ಫಲ ಬಿಡುವಂಥ ಸಸಿಗಳು. ಅದನ್ನು ಬಿಟ್ಟರೆ ಇನ್ನು ನಿಮಗೆ ಅಲ್ಲಲ್ಲೇ ಬಾರ್ಡ್ರ್ಗಳಲ್ಲಿ ಒಂದೊಂದು ಸಿಲ್ವರ್ ಮರಗಳು, ಟೀಕ್ ಮರಗಳು, ಹರ್ಕ್ಯುಲಸ್ ಮರಗಳು, ಈ ಥರ ಮರಗಳೆಲ್ಲ ಹಾಕಿದ್ದಾರೆ. ಮಾವಿನ ಹಣ್ಣು ಮಾತ್ರ ಎಲ್ಲ ತುಂಬ ಚೆನ್ನಾಗಿ ಫಲ ಬಿಟ್ಟಿದೆ ಎಲ್ಲ ಮರಗಳಲ್ಲೂ. ನೋಡ್ತಾ ಇದ್ದೀನಿ, ತುಂಬ 2 ರೌಂಡ್ ಕೊಯ್ಲಾಗಿದೆ. ಕೊಯ್ಲಾದ್ಮೇಲೂ ಮಾವಿನ ಹಣ್ಣುಗಳು ಇನ್ನೂ ಇದ್ದಾವೆ ತೋಟದಲ್ಲಿ. ನೀರಾವರಿ ವ್ಯವಸ್ಥೆ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿ ಬಿಟ್ಟಿದೆ ಮಾವಿನ ಹಣ್ಣುಗಳು. ಈ ತೋಟ ಬಂದ್ಬಿಟ್ಟು ಆ್ಯಕ್ಚುಲಿ ನಮ್ಮ ಬೆಂಗಳೂರಿಂದ, ಕೆಂಗೇರಿಯಿಂದ ನೋಡಿ ಮಾವಿನ ಹಣ್ಣುಗಳು ಯಾವ ಥರ ಇದೆ, ತುಂಬ ಕಲರ್ಫುಲ್ಲಾಗೆ ಈ ಬಿಸಿಲಲ್ಲಿ ಯಾವ ಥರ ಕಾಣ್ತಿದ್ದಾವೆ. ನಾನಂತೂ ಕಿತ್ಕೊಂಡಿದ್ದೀನಿ ಮನೆಗೆ ಎಷ್ಟು ಬೇಕಷ್ಟು ಪರ್ಮಿಷನ್ ತೊಗೊಂಡು. ಈ ತೋಟ ಬಂದ್ಬಿಟ್ಟು ಹಾಗೆ ಹೇಳ್ದಂಗೆ ಬೆಂಗಳೂರಿಂದ ಕೆಂಗೇರಿಯಿಂದ ಜಸ್ಟ್ 48 ಕಿಲೋಮೀಟ್ರ್ ಬರುತ್ತೆ. ನಮ್ಮ ಕಣ್ವ ಡ್ಯಾಮಿಂದ ಈ ಪ್ರಾಪರ್ಟಿಗೆ ಬೈ ರೋಡ್ ಬರ್ತೀವಿ ಅಂದರೆ ಒಂದು 3 ಕಿಲೋಮೀಟರ್ಸ್ ಆಗುತ್ತೆ. ಸ್ಟ್ರೈಟ್ ಲೈನು ಅಂದರೆ ಈ ತೋಟಕ್ಕೂ ಡ್ಯಾಮ್ಗೂ 1 ಕಿಲೋಮೀಟ್ರ್ ಅಷ್ಟೇ ಡಿಸ್ಟೆನ್ಸು. ಬಟ್ ಬೈ ರೋಡು ಬರ್ತೀವಿ ಅಂದರೆ 3 ಕಿಲೋಮೀಟರ್ಸ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಈ ತೋಟದಲ್ಲಿ ಒಂದು 3-4 ಹಸು ಕೂಡ ಸಾಕಿದ್ದಾರೆ. ಹಸು ಫಾರ್ಮಿಂಗ್ ಮಾಡ್ತಾಯಿದ್ದಾರೆ, ಏನು ತೊಂದರೆ ಇಲ್ಲ. ಒಂದು ಬೋರ್ವೆಲ್ ಇದೆ, ಒಂದು TC ಇದೆ. ಸದ್ಯಕ್ಕೆ 3.5 ಎಕರೆಗೆ ಮಾವಿನ ಮರಕ್ಕೆ ಎಷ್ಟು ಬೇಕು ಬೋರ್ವೆಲ್ ಅಷ್ಟು ವಾಟರ್ ವ್ಯವಸ್ಥೆ ಇದೆ. ಯಾಕಂದರೆ ಪಕ್ಕದಲ್ಲಿ ಲೇಕ್ ಇರೋದ್ರಿಂದ ನೀರಿಗೆ ಏನು ತೊಂದರೆ ಆಗೋಲ್ಲ. TC ಇರೋದ್ರಿಂದ ಕರೆಂಟ್ದು ಏನು ತೊಂದರೆ ಇಲ್ಲ. ಜೆನ್ಸೆಟ್ ಕೂಡ ಇಟ್ಟಿದ್ದಾರೆ. ಫಾರ್ಮ್ ಹೌಸಿಗೆ ಏನು ಬೇಕು. ಮತ್ತು ಈಸ್ಟಿಗೊಂದು ಗೇಟ್ ಇದ್ದಾರೆ. ಆಲ್ಮೋಸ್ಟು 4 ಸೈಡು ಒಂದೊಂದು ಗೇಟ್ ಇಟ್ಟಿದ್ದಾರೆ ಹಿಂಗೆ ಫಾರ್ಮ್ ಹೌಸ್ಗೆ. ನೋಡಿ, ಇದು ಬೋರ್ವೆಲ್ ಸಿಕ್ತು. ಬೋರ್ವೆಲ್ ರನ್ನಿಂಗ್ ಇದೆ, ಪ್ರೆಸೆಂಟ್ಲಿ ಓಡ್ತಾ ಇದೆ, ಏನು ತೊಂದರೆ ಇಲ್ಲ. ತುಂಬ ಜನ ಕಮೆಂಟ್ ಮಾಡ್ತಾರೆ, ಬೋರ್ವೆಲ್ ಇದೆ ಸರ್, ರನ್ನಿಂಗ್ ಆಗಿಲ್ಲ ಸರ್, ರನ್ನಿಂಗ್ ಇರೋ ಬೋರ್ವೆಲ್ ಹಾಕ್ಸಿ ಸರ್ ಅಂತ. ನೋಡ್ರಪ್ಪ, ರನ್ನಿಂಗ್ ಇದೆ, ಏನು ತೊಂದರೆ ಇಲ್ಲ. ನೀರು ಎಲ್ಲಿ ಬೀಳ್ತಿದೆಯೋ ಗೊತ್ತಿಲ್ಲ, ಸಿಕ್ಕಿದ್ರೆ ಖಂಡಿತ ಕವರೇಜ್ ಮಾಡ್ತೀನಿ. 3.5 ಎಕರೆ ತೋಟದಲ್ಲಿ ಯಾವ ಕಡೆ ಹೊಡೆದಿದೆ ಗೊತ್ತಿಲ್ಲ. ಈಗ ಇದೇ ರೀತಿ ಫುಲ್ ಡೌನಿಗೆ ಹೋದರೆ ಒಂದು ಗೇಟ್ ಸಿಗುತ್ತೆ. ಆ ಗೇಟ್ ಹತ್ರ ನಮಗೆ ಲೇಕ್ ವ್ಯೂ ಇದೆ. ಅದು ಲೇಕು, ಈ ತೋಟಕ್ಕೆ ಅಟ್ಯಾಚೇ ಲೇಕ್ ಇದೆ, ಹಿಲ್ ವ್ಯೂ ಇದೆ, ಮತ್ತು ಡ್ಯಾಮ್ ವ್ಯೂ ಇದೆ, ವ್ಯೂ ಪಾಯಿಂಟ್ ಇದೆ ಕೂಡ ಇದೆ. ಮತ್ತು ತೋಟ ಸುತ್ತಲೂ CCTV ವ್ಯವಸ್ಥೆ ಮಾಡಿದ್ದಾರೆ. ಒಂದು ಫಾರ್ಮ್ ಹೌಸಿಗೆ ಏನೇನು ಬೇಕು ನೆಸೆಸಿಟಿ ಅಷ್ಟೂ ಇದೆ. ಏನಪ್ಪ ಅಂದರೆ ಈ ಫಾರ್ಮ್ ಹೌಸಿಗೆ ಸ್ವಲ್ಪ ರೋಡು, ನಾನು ಹೇಳಿದಲ್ಲ 15 ಫೀಟು ಕಚ್ಚಾ ರಸ್ತೆ. ಆರಾಮಾಗಿ ಒಂದು ಕಾರ್ ಬಂದು ಹೋಗ್ಬೋದು, ಒಂದು ಕಾರ್ ಬರ್ಬೋದಷ್ಟೇ. ಒಂದು ಸ್ವಲ್ಪ ಅದು ಅಲ್ಲಲ್ಲೇ ಇನ್ನು ಫ್ಯೂಚರಲ್ಲಿ ನಮ್ಮ ಪಂಚಾಯತಿ ಕಡೆಯಿಂದ ರೆಡಿ ಮಾಡ್ತಾರೆ ಅಂತ ಹೇಳಿದ್ದಾರೆ ಓನರು. ನೋಡಿ, ಲೇಕ್ ವ್ಯೂ ಇದು. ಸದ್ಯ ಈ ಸಮ್ಮರಲ್ಲಿ ಸ್ವಲ್ಪನಾರು ನೀರು ಕಾಣಿಸ್ತದೆ ಕೆರೆಯಲ್ಲಿ. ಈ ಬಿಸಿಲಿಗೆ ಅಷ್ಟು ಡ್ರೈ ಆಗದೆ ಉಳ್ಕೊಂಡಿದೆಯಲ್ಲ. ರೈನಿ ಸೀಸನಲ್ಲಂತೂ ಆಲ್ಮೋಸ್ಟ್ ತೋಟದ ನಿಯರ್ವರೆಗೂ ಒಂದು 5 ಫೀಟ್ವರೆಗೂ ದಿಬ್ಬ ಏನಿದೆ ಅಲ್ಲಿವರೆಗೂ ಕೆರೆ ನೀರು ಬರುತ್ತಂತೆ. ತುಂಬ ಲೇಕ್ ವ್ಯೂ ಮತ್ತು ಫಿಶಿಂಗ್ ಮಾಡೋದಕ್ಕೂ ವ್ಯವಸ್ಥೆ ಇದೆ, ಏನೂ ತೊಂದರೆ ಇಲ್ಲ. ನೋಡಿ, ಒಂದು ಫಾರ್ಮ್ ಹೌಸಲ್ಲಿ ಏನೇನು ಬೇಕೋ ಅಷ್ಟು ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಮತ್ತು ಪೀಸ್ಫುಲ್ ವೆದರು, ಯಾವುದೇ ರೀತಿ ಒಂದು ನಮ್ಮ ಬೆಂಗಳೂರು ಥರ ನಾಯ್ಸ್ ಆಗಲಿ, ಧೂಳಾಗಲಿ ಆ ಥರ ಏನೂ ಇಲ್ಲ. ಬಂದರೆ ಒಂದು 3 ದಿನ ನೆಮ್ಮದಿಯಾಗಿದ್ದು ಹೋಗ್ಬೋದು. ನೋಡಿ, ಇಲ್ಲಿ ಕಾಣಿಸ್ತಿದೆ ನೋಡಿ ಸಿಲ್ವರ್ ಮರಗಳು. ಒಂದು 10ರಿಂದ 15 ಮರಗಳು ಒಂದೇ ಕಡೆ ಹಾಕೊಂಡಿದ್ದಾರೆ ಸಿಲ್ವರ್ ಮರಗಳನ್ನ.
ಹಾಗೆ ಟೀಕ್ ಮರಗಳು ಕೂಡ ಕಾಣಿಸ್ತಿದೆ. ಓಕೆ ಫ್ರೆಂಡ್ಸ್, ನೋಡಿದ್ರೆ ಒಂದು ಕಂಪ್ಲೀಟ್ ಫಾರ್ಮ್ ಹೌಸ್ ವೀಡಿಯೋ ಮಾಡಿದ್ದೀನಿ. ಇದಕ್ಕೆ ಬಿಟ್ಟು ಮತ್ತೆ ಏನಾದರೂ ಡೀಟೇಲ್ಸ್ ಬೇಕಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನೋಡಿ, 2 ಟರ್ಕಿ ಕೋಳಿ ಸಾಕಿದ್ದಾರೆ ತೋಟದಲ್ಲಿ, ಮತ್ತು ಕುದುರೆ ಸಾಕಿದ್ದಾರೆ, ಮೊಲ ಸಾಕಿದ್ದಾರೆ, ಪಾರಿವಾಳ ಸಾಕಿದ್ದಾರೆ, 4 ನಾಯಿಗಳು ಸಾಕಿದ್ದಾರೆ. ಇವರು ಪ್ರಾಣಿ ಪ್ರಿಯರು. ಹಸು ಸಾಕಿದ್ದಾರೆ, ಕುರಿ ಸಾಕಿದ್ದಾರೆ. ನೋಡಿ, ಡಕ್ಕು ಕೂಡ ಇದೆ, ಬಾತುಕೋಳಿ. ನಾನು ಆಲ್ಮೋಸ್ಟ್ ಒಂದು ಫಾರ್ಮ್ ಹೌಸ್ನ ಏನು ಕ್ಯಾಪ್ಚರ್ ಮಾಡಬೇಕು ಅಷ್ಟು ಕೂಡ ನನ್ನ ಕಡೆಯಿಂದ ಕ್ಯಾಪ್ಚರ್ ಮಾಡಿರ್ತೀನಿ. ಇನ್ನು ರಿಮೈನಿಂಗ್ ಏನಾದರೂ ಡೀಟೇಲ್ಸ್ ಬೇಕಾದರೆ ದಯವಿಟ್ಟು ಕಮೆಂಟ್ ಮಾಡಿ. ಟೋಟಲ್ ಇದು ಪ್ರಾಪರ್ಟಿ ಬಂದ್ಬಿಟ್ಟು 3 ಎಕರೆ 20 ಗುಂಟೆ ಪ್ರಾಪರ್ಟಿ. ಪ್ರೈಸ್ ಬಂದ್ಬಿಟ್ಟು 4,30,00,000 ಕೋಟ್ ಮಾಡ್ತಾಯಿದ್ದಾರೆ. ನಾನು ಆಗಲೇ ಹೇಳಿದ್ನಲ್ಲ ನಿಮಗೆ ಕಣ್ವ ಡ್ಯಾಮ್ ಅಂತ. ನೋಡಿ, ಇದೇ ಆ ಕಣ್ವ ಡ್ಯಾಮು. ಈ ಕಣ್ವ ಡ್ಯಾಮು ಈ ಸಮ್ಮರಲ್ಲೂ ಆಲ್ಮೋಸ್ಟ್ ಒಂದು 40% ನೀರು ಉಳ್ಕೊಂಡಿದೆ. ಅಕ್ಕಪಕ್ಕ ನೀರು ಕುಡಿಯೋ ನೀರು ವ್ಯವಸ್ಥೆ ಆಗಿ, ವ್ಯವಸಾಯಕ್ಕೆ ವ್ಯವಸ್ಥೆ ಆಗಿ ಇಷ್ಟು ನೀರು ಉಳ್ಕೊಂಡಿದೆ ಈ ಸಮ್ಮರಲ್ಲೂ. ರೈನಿ ಸೀಸನ್ ಬಂದಾಗ ಆಲ್ಮೋಸ್ಟ್ ಇದು ತುಂಬ ದೊಡ್ಡದಾಗಿದೆ ಕೆರೆ. ಈ ಸದ್ಯಕ್ಕೆ 40% ಮಾತ್ರ ಕಾಣಿಸ್ತಿದೆ. ಫಾರ್ಮ್ ಹೌಸಿಂದ ಈ ಡ್ಯಾಮು ವ್ಯೂ ಪಾಯಿಂಟಲ್ಲಿ ಕಾಣಿಸುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಈಗ ನಮ್ಮ ವೀಡಿಯೋಸ್ನ ನೋಡ್ತಾ ಇರಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೊ ಮಚ್.